ಕರ್ನಾಟಕದಲ್ಲಿ ಹೊಸ ಸರ್ಕಾರ ರಚನೆ ಆಗ್ತಿದ್ದ ಹಾಗೆ ಇಬ್ಬರು ಡೆಪ್ಯೂಟಿ ಸಿಎಂ ಇರ್ತಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಅಸಲು ಡಿಸಿಎಂ ಪೋಸ್ಟೇ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ರಾಜ್ಯದ ಹಿಸ್ಟ್ರಿ ನೋಡಿದ್ರೆ ಕೆಲವು ಸರ್ಕಾರಗಳಲ್ಲಿ ಡಿಸಿಎಂ ಇದ್ರು, ಇನ್ನು ಕೆಲವು ಸರ್ಕಾರಗಳಲ್ಲಿ ಡಿಸಿಎಂ ಇರಲೇ ಇಲ್ಲ. ಈ ಡಿಸಿಎಂ ಹುದ್ದೆಯ ವಿಷಯದಲ್ಲಿ ಇಷ್ಟೊಂದು ಫ್ಲೆಕ್ಸಿಬಿಲಿಟಿ ಯಾಕಿದೆ ಅದನ್ನ ತಿಳಿಯೋಕ್ಕೂ ಮುಂಚೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನೋಡೋಣ. 1992ರಲ್ಲಿ ವೀರಪ್ಪ ಮೊಯ್ಲಿ ಅವರ ಸರ್ಕಾರದಲ್ಲಿ ಎಸ್.ಎಂ. ಕೃಷ್ಣ ಅವರು ಕರ್ನಾಟಕದ ಮೊಟ್ಟ ಮೊದಲ ಡಿಸಿಎಂ ಆಗ್ತಾರೆ. 2004ರಲ್ಲಿ ಧರ್ಮಸಿಂಗ್ ಅವರು ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯನವರು ಡಿಸಿಎಂ ಆಗ್ತಾರೆ. 2019ರಲ್ಲಿ ಬಿ.ಎಸ್. ಯಡಿಯೂರಪ್ಪನವರ ಸರ್ಕಾರದಲ್ಲಂತೂ ಒಟ್ಟಿಗೆ 3 ಜನ ಡಿಸಿಎಂಗಳನ್ನ ನೇಮಕ ಮಾಡಲಾಗಿತ್ತು. ಆದರೆ ಇದೇ ಸಿದ್ದರಾಮಯ್ಯನವರು 2013ರಿಂದ 2018ರವರೆಗೆ ಸಿಎಂ ಆಗಿದ್ದಾಗ 5 ವರ್ಷದ ಅವಧಿಯಲ್ಲಿ ಒಬ್ಬ ಡಿಸಿಎಂ ಕೂಡ ಇರಲೇ ಇಲ್ಲ. ವಾಸ್ತವ ಏನಂದ್ರೆ ಭಾರತದ ಸಂವಿಧಾನದ ಪ್ರಕಾರ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅನ್ನೋ ಹುದ್ದೆನೇ ಇಲ್ಲ. ಆರ್ಟಿಕಲ್ 164 ಹುಡುಕಿದ್ರೆ ಅಲ್ಲಿ ಕೇವಲ ನಿಮಗೆ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳು ಅಂತ ಮಾತ್ರ ಉಲ್ಲೇಖ ಆಗಿದೆ. ಸೊ ಟೆಕ್ನಿಕಲಿ ಒಬ್ಬ ಡಿಸಿಎಂ ಪ್ರಮಾಣ ವಚನ ಸ್ವೀಕರಿಸೋದು ಕೇವಲ ಒಬ್ಬ ಕ್ಯಾಬಿನೆಟ್ ಮಂತ್ರಿಯಾಗಿ ಮಾತ್ರ. ಈ ಡಿಸಿಎಂ ಅನ್ನೋದು ಕೇವಲ ರಾಜಕೀಯ ಇಕ್ವೇಷನ್ಸ್ ನ ಸರಿದೂಗಿಸೋದಕ್ಕೆ ಅಥವಾ ಪಕ್ಷದೊಳಗಿನ ಭಿನ್ನ ಮತಗಳನ್ನ, ವಿವಿಧ ಕಮ್ಯುನಿಟೀಸ್ನ ಮತ್ತು ಮೈತ್ರಿ ಪಕ್ಷಗಳನ್ನ ತೃಪ್ತಿಪಡಿಸೋದಕ್ಕೆ ಬಳಸುವಂತಹ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ಅಥವಾ ಫ್ಯಾನ್ಸಿ ಡೆಸಿಗ್ನೇಷನ್ ಅಂತ ಹೇಳಬಹುದು.